ಕೇಂದ್ರ ಸರ್ಕಾರದ 4 ನೂತನ ಕಾರ್ಮಿಕ ಸಂಹಿತೆಗಳನ್ನು ವಿರೋಧಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕರೆ ನೀಡಿರುವ ಒಂದು ದಿನ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರವನ್ನು ಉಡುಪಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಫೆಬ್ರವರಿ 12ರಂದು ಉಡುಪಿ ಜಿಲ್ಲಾದ್ಯಂತ ನಡೆಸಲಾಗುವುದು ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಸುರೇಶ್ ಕಲ್ಲಘರ ತಿಳಿಸಿದ್ದಾರೆ. ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿಯ ಕಾರ್ಮಿಕ ಸಂಘಟನೆ ಬಿಎಂಎಸ್ ಅನ್ನು ಹೊರತುಪಡಿಸಿ ದೇಶದ ಎಲ್ಲ 10 ಪ್ರಮುಖ ಕಾರ್ಮಿಕ ಸಂಘಟನೆಗಳು ಈ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ ಘೋಷಿಸಿವೆ. ಅಲ್ಲದೆ ರೈತ, ಕಾರ್ಮಿಕ, ಕೃಷಿ, ಕೂಲಿಕಾರ, ಮಹಿಳಾ, ವಿದ್ಯಾರ್ಥಿ, ಯುವಜನ, ವಿಮಾ, ಬ್ಯಾಂಕ್ ನೌಕರರ ಸಂಘಗಳು, ದಲಿತ ಸಂಘಟನೆಗಳು ಈ ಮುಷ್ಕರಕ್ಕೆ ಬೆಂಬಲವನ್ನು ನೀಡಿವೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಶಶಿಧರ್ ಗೊಳ್ಳ, ಇಂಟರ್ಕ್ನ ಕಿರಣ್ ಹೆಗ್ಡೆ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ವಿ, ಎಐಟಿಯುಸಿಎಂ ಯು ಶಿವಾನಂದ್ ಉಪಸ್ಥಿತರಿದ್ದರು. ಇವತ್ತು ಹಿಂದೂ ಅಂತೇಳಿ ಹೇಳುವಂತ ಏನಿದ್ದಾರೆ, ಆ ಹಿಂದೂ ಕಾರ್ಮಿಕರನ್ನ ವಂಚಿಸುವಂತ ಒಂದು ಕೆಲಸವನ್ನ ಇವತ್ತು ಮಾಡ್ತಾರೆ. ಬಹಳಷ್ಟು ದೊಡ್ಡ ಹೊಡೆತ ಬೀಳುವಂಥದ್ದು ಇವತ್ತು ಈ ಒಂದು ಕಾನೂನು ಜಾರಿ ಆದರೆ, ಕಾರ್ಮಿಕ ಕಾನೂನುಗಳು ಜಾರಿ ಆದರೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಮಿಕರಿಗೆ ಇದರಿಂದ ದೊಡ್ಡ ರೀತಿಯ ದುಷ್ಪರಿಣಾಮ ಬೀರುತ್ತೆ. ಅವರ ಹಕ್ಕುಗಳ ಮೇಲೆ, ಅವರ ಆದಾಯಗಳ ಮೇಲೆ, ಅವರ ಕುಟುಂಬದ ಮೇಲೆ ದೊಡ್ಡ ರೀತಿಯ ಹೊಡೆತಗಳನ್ನ ಇವತ್ತು ಬರ್ತದೆ. ಬಹುಶಃ ಹಿಂದೂ ಸಂಗಮದಲ್ಲಿ ಯಾವುದೂ ಕೂಡ ಚರ್ಚೆ ಆಗಲ್ಲ. ಜನರ ನೈಜ ಸಮಸ್ಯೆಗಳು, ಕಾರ್ಮಿಕರ ನೈಜ ಸಮಸ್ಯೆಗಳು ಇವತ್ತು ಚರ್ಚೆ ಆಗಲ್ಲ. ಇದ್ರ ಜೊತೆಯಲ್ಲಿ ಕಾರ್ಮಿಕ ಕೋಡ್ಗಳು ಮಾತ್ರ ತಂದಿರುವಂಥದ್ದಲ್ಲ, ಇವತ್ತು 4 ಲೇಬರ್ ಕೋಡ್ಗಳು ಮಾತ್ರ ತಂದಿರುವಂಥದ್ದಲ್ಲ, ಬದಲಾಗಿ ವಿದ್ಯುತ್ ಕಾಯ್ದೆ 2025 ತರ್ತಾ ಇದ್ದಾರೆ. ವಿದ್ಯುತ್ ಕಾಯ್ದೆ 2025 ಅಂತ ಹೇಳಿದ್ರೆ ನೇರವಾಗಿ ವಿದ್ಯುತ್ ಕ್ಷೇತ್ರವನ್ನ ಪೂರ್ತಿಯಾಗಿ ಖಾಸಗೀಕರಣ ಮಾಡುವಂಥದ್ದು. ಪೂರ್ತಿಯಾಗಿ ಖಾಸಗೀಕರಣ ಮಾಡಿ ಕಾರ್ಮಿಕ ವರ್ಗದ ಮೇಲೆ, ಬಡ ಜನರ ಮೇಲೆ, ಮಧ್ಯಮ ವರ್ಗದ ಮೇಲೆ ದೊಡ್ಡ ರೀತಿಯಲ್ಲಿ ಇವತ್ತು ವಿದ್ಯುತ್ ಬಿಲ್ ಅನ್ನ ಅಥವಾ ವಿದ್ಯುತ್ನ ಒಂದು ಏನಿದೆ ಅದನ್ನ ಕಾರ್ಮಿಕ ವರ್ಗದ ಮೇಲೆ ಅಥವಾ ಮಧ್ಯಮ ವರ್ಗದ ಮೇಲೆ ಅಥವಾ ಸಾಮಾನ್ಯ ಜನರ ಮೇಲೆ ಹೊರಿಸುವಂತ ಕೆಲಸ 2025 ವಿದ್ಯುತ್ ಕಾಯ್ದೆಯನ್ನ ತಂದಿದ್ದಾರೆ. ಆ ವಿದ್ಯುತ್ ಕಾಯ್ದೆ ಪ್ರಕಾರ ಇನ್ನು ಮುಂದೆ ಈ ವಿದ್ಯುತ್ ಖಾಸಗಿಯವರು ನೋಡ್ಕೊಳ್ತಾರೆ. ಖಾಸಗಿಯವರು ನೋಡಿಕೊಂಡು ದುಡ್ಡಿದ್ದವರು, ಹಣವಂತವರು ವಿದ್ಯುತ್ತನ್ನ ಹೆಚ್ಚು ಖರ್ಚು ಮಾಡ್ಬೋದು, ಹಣ ಇದ್ದವರು, ಆದಾಯ ಕಡಿಮೆ ಇದ್ದವರು ವಿದ್ಯುತ್ತನ್ನ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ತರುವಂತ ಒಂದು ಕಾಯ್ದೆಯನ್ನು ಕೂಡ ಇವತ್ತು ಜೊತೆಯಲ್ಲಿ ತಂದಿದ್ದಾರೆ.